ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪಿಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ತಲೆನೋವು ಕೆಲವೊಬ್ಬರಿಗೆ ಮುಂಭಾಗದಲ್ಲಿ ಕಾಣಿಸ್ಕೊಳ್ತದೆ, ತಲೆ ಮಧ್ಯಭಾಗದಲ್ಲಿ ಕಾಣಿಸ್ಕೊಳ್ತದೆ, ತಲೆ ಹಿಂಭಾಗದಲ್ಲಿ ಕಾಣಿಸ್ಕೊಳ್ತದೆ. ಇನ್ನು ಕೆಲವರಿಗೆ ತಲೆ ಪೂರ್ತಿ ನೋವು ಕಾಣಿಸ್ಕೊಳ್ತದೆ. ಕೆಲವೊಬ್ರು ಏನು ಮಾಡ್ತಾರೆ, ಈ ತಲೆನೋವು ಬಂದಾಗ ಹತ್ತಿರವಿರ್ತಕ್ಕಂತಹ ಔಷಧಿ ಮಾತ್ರೆ ಅಂಗಡಿಲಿ ಹೋಗಿ ಒಂದು ಪೇಯ್ನ್ ಕಿಲ್ಲರ್ ಮಾತ್ರೆ ತಗೊಂಡು ತಲೆನೋವು ಕಡಿಮೆ ಮಾಡ್ಕೋತಾ ಇರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ದೀರ್ಘಕಾಲದಲ್ಲಿ ತಲೆನೋವು ಇದ್ದ ಸಂದರ್ಭದಲ್ಲಿ ಈ ತಪ್ಪನ್ನು ಮಾಡಬೇಡಿ. ಮಾತ್ರೆ ತಗೊಂಡು ತಲೆನೋವು ಕಡಿಮೆ ಮಾಡ್ಕೋಬೇಡಿ. ಇದಕ್ಕೆ ಕಾರಣ ಏನು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಸಾಮಾನ್ಯವಾಗಿ ತಲೆನೋವು ಬರೋದಕ್ಕೆ ಪ್ರಮುಖವಾದ ಕಾರಣಗಳು ಯಾವ್ಯಾವುದು ಅಂದರೆ, ಸರಿಯಾಗಿ ನಿದ್ದೆ ಇಲ್ಲದೆ ಇದ್ದ ಸಂದರ್ಭದಲ್ಲಿ ತಲೆನೋವು ಬರ್ತದೆ, ಹಾಗೂ ಅತಿಯಾದ ಹಸುವಿದ್ದ ಸಂದರ್ಭದಲ್ಲಿ ಹೊಟ್ಟೆ ಖಾಲಿ ಇದ್ದ ಸಂದರ್ಭದಲ್ಲಿ ಹಸಿವಾಗಿದ್ದಾಗ ತಲೆನೋವು ಬರ್ತದೆ, ಜೀರ್ಣಕ್ರಿಯೆ ಸರಿಯಾಗಿ ಆಗಿಲ್ಲದೆ ಇದ್ದ ಸಂದರ್ಭದಲ್ಲಿ ತಲೆನೋವು ಬರ್ತದೆ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಮಲವಿಸರ್ಜನೆ ಸರಿಯಾಗಿ ಆಗಿಲ್ಲದೆ ಇದ್ದ ಸಂದರ್ಭದಲ್ಲಿ ತಲೆನೋವು ಬರ್ತದೆ, ಮೈಗ್ರೇನ್ ಆಗಿದ್ದ ಸಂದರ್ಭದಲ್ಲಿ ತಲೆನೋವು ಬರ್ತದೆ, ಟೆನ್ಷನ್ ಒತ್ತಡ ಸ್ಟ್ರೆಸ್ ಇದ್ದ ಸಂದರ್ಭದಲ್ಲಿ ತಲೆನೋವು ಬರ್ತದೆ, ಹಾಗೂ ಯಾವುದೇ ಒಂದು ಚಿಂತೆ ಯೋಚನೆಯಿಂದ ಕಣ್ಣೀರು ಹಾಕಿದಾಗ ಅಳ್ತಾ ಇದ್ದಾಗ ತಲೆನೋವು ಬರ್ತದೆ. ಹಾಗೂ ಪ್ರಮುಖವಾಗಿ ತಲೆಗೆ ಯಾವುದಾದ್ರು ಒಂದು ಪೆಟ್ಟು ಬಿದ್ದಿದ್ದ ಸಂದರ್ಭದಲ್ಲಿ ತಲೆನೋವು ಬರ್ತದೆ, ಹಾಗೂ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಅತಿಯಾಗಿದ್ದ ಸಂದರ್ಭದಲ್ಲಿ ತಲೆನೋವು ಬರ್ತದೆ. ಈ ತಲೆನೋವು ಬಂದಾಗ ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಅದನ್ನು ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. BP ಹೆಚ್ಚಿದ್ದ ಸಂದರ್ಭದಲ್ಲಿ ತಲೆನೋವು ಬರ್ತದೆ. ಆದರೆ ಕೆಲವೊಬ್ಬರಿಗೆ BP ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಒಂದೆರಡು ಬಾರಿ ತಲೆನೋವು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಯಾವಾಗ ರಕ್ತದೊತ್ತಡ ಬ್ಲಡ್ ಪ್ರೆಷರ್ 180ಕ್ಕಿಂತನೂ ಹೆಚ್ಚು ಇದ್ದ ಸಂದರ್ಭದಲ್ಲಿ, ದೀರ್ಘಕಾಲದಲ್ಲಿ ಹೆಚ್ಚಿದ್ದ ಸಂದರ್ಭದಲ್ಲಿ ತಲೆನೋವು ಕಾಣಿಸ್ಕೊಳ್ತದೆ. ಆಗ ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನು ಮೆಡಿಕಲ್ ಎಮರ್ಜೆನ್ಸಿ ಅಂತ ಕರೀತಾರೆ. ಈ ತಲೆನೋವು ಹೆಚ್ಚಿದ್ದ ಸಂದರ್ಭದಲ್ಲಿ, BP ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಅತಿಯಾಗಿ ತಲೆನೋವು ಬರ್ತದೆ, ತಲೆ ತಿರುಗುವಂಗಾಗ್ತದೆ, ಕಣ್ಣು ಮಸುಬಾಗ್ತದೆ, ವಾಕರಿಕೆ ಬರ್ತದೆ, ವಾಮಿಟಿಂಗ್ ಸೆನ್ಸೇಷನ್ ಇರ್ತದೆ, ಕೆಲವೊಬ್ಬರಿಗೆ ವಾಮಿಟಿಂಗೂ ಆಗಬಹುದು, ಹಾಗೂ ಬೆವರು ಬರೋದು, ಸುಸ್ತಾಗೋದು, ಆಲಸ್ಯ, ಈ ಒಂದು ಸುಸ್ತಾಗ್ತಕ್ಕಂಥದ್ದು, ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಯಾವುದೇ ಕಾರಣಕ್ಕೂ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ತಲೆನೋವು ಹೆಚ್ಚಾಗಿದ್ದಾಗ ರಕ್ತದೊತ್ತಡ ಹೆಚ್ಚಿರ್ತದೆ, ಆದ್ದರಿಂದ ತಲೆನೋವು ಇರ್ತದೆ. ಯಾವಾಗ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಹೆಚ್ಚಾಗಿರ್ತದೋ ಮೆದುಳಿನ ರಕ್ತನಾಳಗಳ ಮೇಲೆ ಒತ್ತಡ ಬೀರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ತಲೆನೋವು ಅಧಿಕವಾಗಿ ಕಾಣಿಸ್ಕೊಳ್ತದೆ. ಕೆಲವೊಬ್ಬರಿಗೆ ತಲೆಯ ಹಿಂಭಾಗದಲ್ಲಿ ತಲೆನೋವು ಕಾಣಿಸ್ಕೊಳ್ತದೆ, ಅದು ಕುತ್ತಿಗೆವರೆಗೂ ವಿಸ್ತರಿಸ್ತದೆ. ಯಾವಾಗ ರಕ್ತದೊತ್ತಡ ಹೆಚ್ಚಿರ್ತದೋ, ಸಾಮಾನ್ಯವಾಗಿ ರಕ್ತದೊತ್ತಡ ಹೆಚ್ಚಿದ್ದ ಸಂದರ್ಭದಲ್ಲಿ ತಲೆ ಹಿಂಭಾಗದಲ್ಲಿ ನೋವು ಕಾಣಿಸ್ಕೊಳ್ತದೆ, ಅದು ಕುತ್ತಿಗೆವರೆಗೂ ನೋವು ಎಳಿತಾ ಇರ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಲೆನೋವು, ಯಾವುದೇ ರೀತಿ ತಲೆನೋವು ಇರಬಹುದು, ಅದನ್ನು ನೀವೇ ಜಡ್ಜ್ ಮಾಡಿ ಔಷಧಿ ಮಾತ್ರೆ ತಗೊಳ್ಳೋ ಬದಲು ತಜ್ಞ ವೈದ್ಯರನ್ನು ಭೇಟಿಯಾಗಿ ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಔಷಧೋಪಚಾರಗಳನ್ನ ಮಾಡ್ಕೋಬೇಕು. ಹಾಗೂ ಕಾಲಕ್ಕೆ ಬ್ಲಡ್ ಪ್ರೆಷರ್ BPನ ಚೆಕ್ ಮಾಡಿಸ್ಕೊಂಡು ತದನಂತರ ಔಷಧಿ ಮಾತ್ರೆಗಳನ್ನು ತಗೋಬೇಕು. ಇದರ ಜೊತೆಗೆ ಆಹಾರದಲ್ಲೂ ಅಷ್ಟೇ ಅತಿಯಾದ ಉಪ್ಪಿರ್ತಕ್ಕಂತಹ, ಮಸಾಲೆ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದನ್ನು ಬಿಡಬೇಕಾಗ್ತದೆ. ಹೆಚ್ಚೆಚ್ಚು ನೀರು ಕುಡಿಬೇಕಾಗ್ತದೆ. ಈ ಎಲ್ಲ ಒಂದು ಕೆಲಸಗಳನ್ನ ನೀವು ಮಾಡೋದ್ರಿಂದ ತಲೆನೋವು ನಿವಾರಣೆ ಆಗ್ತದೆ. ಯಾವುದೇ ಕಾರಣಕ್ಕೂ ಅತಿಯಾದ ಒಂದು ಒತ್ತಡ, ಟೆನ್ಷನ್ ತಗೊಳ್ಳೋದಲ್ಲೇ ಸರಿಯಾದ ಒಂದು ಆಹಾರ, ವಿಹಾರ, ನಿದ್ದೆ ಸರಿಯಾದ ಸಮಯಕ್ಕೆ ಮಾಡೋದ್ರಿಂದ, ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ, ಈ ಎಲ್ಲ ಒಂದು ಕೆಲಸಗಳನ್ನ ನೀವು ಮಾಡೋದ್ರಿಂದ ತಲೆನೋವು ಬರೋದನ್ನು ನೀವು ತಡಿಬಹುದು, ಆರೋಗ್ಯದಿಂದ ಇರಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.